ಅದಕ್ಕೆ ಕಂಟಿನ್ಯೂ ಕಲಿಸ್ಕೋತಿದ್ದೆ ಹಾಕಬೇಕು. ಇದು ಸ್ವಲ್ಪ ಹಿಂಗೆ ಮೆತ್ತಗೆ ಆದಮೇಲೆ ನಾ ಹಿಟ್ಟು ಹಾಕೋದು ಬಿಟ್ಟೆ, ಯಾಕಂದ್ರೆ ತಣ್ಣಗಾದ್ಮೇಲೆ ಮತ್ತೆ ಪೂರ್ತಿ ಗಟ್ಟಾಗಿಬಿಡ್ತದೆ, ರೊಟ್ಟಿ ಭಾಳ ರಫ್ ಬರ್ತಾವಂತಂದು. ಇದಕ್ಕೆ ಸ್ವಲ್ಪ ಡ್ರಾಪ್ ಎಣ್ಣೆ ಹಾಕೊಂಡು 5-6 ಡ್ರಾಪ್ ಎಣ್ಣೆ ಹಾಕಿ ಮುಚ್ಚಿಟ್ಕೊಂಡ್ರೆ ಹಿಟ್ಟು ರೆಡಿ ಆಗಿತ್ತು. ಇನ್ನೊಂದು ಸ್ವಲ್ಪ ಬಿಸಿ ಇತ್ತು, ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ ಪರ್ಫೆಕ್ಟ್ ಬಂದದ ಇಲ್ಲ ಅಂತಂದು ಬಂದಿತ್ತು, ಹಾಗೆ ಸೈಡಿಗೆ ಇಟ್ಬಿಟ್ಟೆ. ಇಲ್ಲಿ ಸೈಡ್ಸಿಗೆ ಆಗ್ತದಂತಂದು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ರಿ. ಇದು ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ರೊಟ್ಟಿ ಆ್ಯಕ್ಚುಲಿ ಬರೀ ಚಟ್ನಿ ಇದ್ರೆ ಸಾಕು, ಬಟ್ ಇದನ್ನ ಸುಮ್ಮ ಮಾಡ್ಕೊಂಡಿದ್ದಷ್ಟೇ. ಈಗ ರೊಟ್ಟಿ ಮಾಡ್ಕೊಳ್ಳೋದಿತ್ತು. ಇನ್ನು ರೊಟ್ಟಿ ಕವರ್ ಮೇಲೆ ಮಾಡ್ಕೊತೀನಿ, ಯಾಕಂದರೆ ಹಿಟ್ಟು ಸ್ವಲ್ಪ ಮೆತ್ತಗೆ ಭಾಳ ಸಾಫ್ಟ್ ಬರ್ತದೆ. ಸೊ ಭಾಳ ಹಿಂಗೆ ಜೋರಾಗಿ ಬಡಿಲಕ್ಕೂ ಲಟಸ್ಲಕ್ಕೂ ಆಗಲ್ಲ, ಹಾಗಾಗಿ ಇದಕ್ಕೆ ಭಾಳ ಡೆಲಿಕೇಟ್ ಇರ್ತದೆ ಸ್ವಲ್ಪ ಹಿಟ್ಟು. ಅದ್ರ ಸಲ ಕವರ್ನೇ ಮಾಡ್ಕೊತೀನಿ. ಬಟ್ರ್ ಪೇಪರ್ ಮೇಲೆ ಮಾಡ್ಕೊಂಡ್ರೂ ಚಲೋ ಬರ್ತದೆ. ಇದು ಹಿಟ್ಟು ಆಲ್ರೆಡಿ ತಣ್ಣಗಾಗಿತ್ತಲ್ಲ, ಸೊ ಅದಕ್ಕೆ ಪ್ಲಾಸ್ಟಿಕ್ ಮೇಲೆ ಮಾಡ್ಕೊಂಡ್ರೂ ಏನೂ ಎಫೆಕ್ಟ್ ಆಗಲ್ಲ. ಹಾಗಾಗಿ ನಾ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಂಡಿದ್ರಿ. ಹಿಟ್ಟು ಮೀಡಿಯಮ್ ರೊಟ್ಟಿ ಅಂದ್ರೆ ಮೀಡಿಯಮ್ ದಪ್ಪ ಮಾಡ್ಕೊಂಡಿದ್ದ, ಪೂರ ತೆಳ್ಳಗೆ ಮಾಡ್ಕೊಂಡ್ರೆ ಉಬ್ಬಲ್ಲ ಅಂತಂದು ಮೀಡಿಯಮ್ ದಪ್ಪ ಮಾಡ್ಕೊಂಡಿದ್ದ. ಇಲ್ಲಿ ಹಂಚನೂ ಕಾಯ್ದಿತ್ತು, ಅದಕ್ಕೆ ರೊಟ್ಟಿ ಹಾಕಿದ್ರಿ. ಇದು ತೆಕ್ಕೊಳಕ್ಕೆ ಭಾಳ ಈಸಿಯಾಗಿ ಬರ್ತದೆ ಕವರ್ ಮೇಲೆ ಮಾಡಿದ್ರೆ, ಅದಕ್ಕೆ ನಾನು ಕವರ್ ಮೇಲೆ ಮಾಡ್ತೀನಿ ರೊಟ್ಟಿ. ಜಾಸ್ತಿ ಮೆಸ್ಸಿನೂ ಆಗಲ್ಲ, ಹಂಗಾಗಿ ನಾನು ಕವರ್ ಪ್ರಿಫರ್ ಮಾಡ್ತೀನಿ ರೀ. ಇಲ್ಲಿ ರೊಟ್ಟಿ ಸುಟ್ಕೊಳತ್ತಿದ್ದ. ಇದು ರೊಟ್ಟಿ ಹಾಕಿದ್ಮೇಲೆ ನೀರು ಹಚ್ಚಬೇಕಿತ್ತು, ನಂಗೆ ನೀರು ಹಚ್ಚಲಿಲ್ಲ, ನೆನಪಿದ್ದಿದ್ದಿಲ್ಲ. ಆಮೇಲೆ ವಾಪಸ್ ತಿರುಗಿ ಹಾಕಿದ್ಮೇಲೆ ಹಿಟ್ಟಿಟ್ಟು ಅನ್ನಿಸ್ತು, ಅವಾಗ ನೆನಪಾಯ್ತು, ಅವಾಗ ನೀರು ಹಚ್ಕೊಂಡು ಒರೆಸಿದ್ರಿ. ಅದೆಲ್ಲ ರೊಟ್ಟಿ ಉಬ್ಲತ್ತಿತ್ತು ನೋಡಿ. ಮೀಡಿಯಮ್ ದಪ್ಪ ಮಾಡ್ಕೊಂಡು ರೊಟ್ಟಿ ಚಲೋ ಉಬ್ತದೆ. ಹೆಂಗೆ ಜೋಳದ ರೊಟ್ಟಿ ಆಗ್ತವೆ ಸೇಮ್ ಹಾಗೆ ಆಗ್ತವೆ. ರೊಟ್ಟಿ ಆಯಿತು. ಅದೇ ಹಂಚಿನ ಮೇಲೆ ಅನ್ನ ಪಾಣ ಹೊಡ್ಕೊಳ್ಳೋಮಂತಂದು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಉಳ್ಳಾಗಡ್ಡಿ ಫ್ರೈ ಆಗ್ಲತ್ತಿದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿ ಫ್ರೈ ಆಗ್ಲಿಕ್ಕೆ ಹಾಗೆ ಬಿಟ್ಟು ಆ ಟೈಮಿಗೆ ಮತ್ತು ಅನ್ನ ಎಲ್ಲ ಏನಿತ್ತು ಹೊಡ್ಕೊಂಡು ಚಲೋ ಅನ್ನ ಹೊಡ್ಕೊಂಡು ಅನ್ನ ಮಿಕ್ಸ್ ಮಾಡಿದ್ರಿ. ಇದಕ್ಕೆ ಹಸಿಮೆಣ್ಸಿಕಾಯನ್ನು ಹಾಕಿದ್ದಿಲ್ಲ, ಡೈರೆಕ್ಟ್ ಖಾರ ಪುಡಿ ಹಾಕಮಂತಂದು ಬಿಟ್ಟಿದ್ದ. ಅನ್ನ ಚಲೋ ಕಲಸತ್ತಿದ್ದ. ಆಮೇಲೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡಿದೆ. ಇದಕ್ಕೆ ಖಾರ ಹಾಕಿದ್ಮೇಲೆ ಮತ್ತು ಚಲೋ ಮಿಕ್ಸ್ ಮಾಡಿದ್ರಿ. ಇದು ಆಲ್ಮೋಸ್ಟ್ ಏನು ರೆಡಿ ಆಗ್ಲತ್ತಿತ್ತು. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಡಾದ್ಮೇಲೆ ಇದಕ್ಕೆ ಮೇನ್ ಪುಟಾಣಿ ಪೌಡ್ರ್ ಹಾಕ್ಕೊಂಡ್ರೆ ನಂಗೆ ಇದಕ್ಕೆ ಪುಟಾಣಿ ಪುಡಿ ಹಾಕೊಳ್ಳೋದು ಭಾಳ ಇಷ್ಟ ಆಗ್ತದೆ. ಯಾಕಂದ್ರೆ ಅನ್ನ ಹಿಂಗೆ ಫುಲ್ಲು ಡ್ರೈ ಅನ್ನಿಸ್ತದೆ, ಅವಲಕ್ಕಿ ಟೈಪ್ ಟೇಸ್ಟ್ ಅನ್ನಿಸ್ತದೆ ಪುಟಾಣಿ ಪುಡಿ ಹಾಕ್ಕೊಂಡ್ರೆ. ಅದಕ್ಕೆ ನಾನು ಪುಟಾಣಿ ಪುಡಿ ಹಾಕ್ಕೊಂಡಿದ್ದೆ. ಇದು ಕಾರಳ ಪುಡಿ ಅದ ನೋಡಿರಿ. ನಾ ಕಾರಳ ಯಾವತ್ತೂ ಹಿಂಗೆ ಹುರಿದಿಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ, ಯಾಕಂದರೆ ಎಲ್ಲ ಪಲ್ಯ ಕಾರಳ ಪುಡಿನೇ ಯೂಸ್ ಮಾಡ್ತೀನಿ. ಹಾಗಾಗಿ ಇದು ಹುಚ್ಚೆಳ್ಳು ಚಟ್ನಿ ಅಂದ್ರೆ ಕಾರಳ ಚಟ್ನಿ ರೆಡಿ ಮಾಡ್ಕೊಳ್ಳುತ್ತಿದ್ದೆ, ರೊಟ್ಟಿ ಕಾಂಬಿನೇಷನ್ನು. ಇದೆಲ್ಲ ಹಾಕಿ ಮಿಕ್ಸರ್ಗೆ ಎಷ್ಟು ನೀರು ಬೇಕೋ ಅಷ್ಟಷ್ಟೇ ನೀರು ಹಾಕಿ ಮಿಕ್ಸಿ ಮಾಡ್ಕೊತಿರ್ಬೇಕು. ಉಪ್ಪನ್ನು ಸ್ವಲ್ಪ ಹಾಕ್ದೆ. ಆಮೇಲೆ ನಿಂಬೆ ಹುಳಿ ಹಿಂಡಿದ್ರಿ ಲಾಸ್ಟಿಗೆ. ಅಡುಗೆ ಎಲ್ಲ ರೆಡಿ ಆಗಿತ್ತು. ಸ್ಯಾಲಡ್ ಕಟ್ ಮಾಡ್ಕೊಳತ್ತಿದ್ದ. ನಂಗೆ ಬಾಕ್ಸ್ನೂ ಪ್ಯಾಕ್ ಮಾಡೋದಿತ್ತು ಹಸ್ಬೆಂಡ್ ಸಲುವಾಗಿ, ಹಾಗಾಗಿ ಬಾಕ್ಸ್ ಪ್ಯಾಕ್ ಮಾಡ್ಲತ್ತಿದ್ರಿ. ಸುಮ್ಮನೆ ಏನೋ ಒಂದು ಮಾಡಬೇಕು, ಏನೋ ಒಂದು ತಿನ್ನಬೇಕು ಅಂತ ನಂಗೆ ಅನ್ಸಲ್ಲ ಹೊಟ್ಟೆ. ನಾ ಭಾಳ ಏನೇ ಮಾಡಿದ್ರೂ ಮನಸ್ಸು ಕೊಟ್ಟು ಮಾಡ್ತೀನಿ. ಅದು ಎಸ್ಪೆಷಲಿ ನನ್ನ ಹಸ್ಬೆಂಡ್ ಸಲುವಾಗಿ ಮಾಡಬೇಕಿತ್ತು, ನಾನು ಭಾಳ ಇಷ್ಟಪಟ್ಟು ಮಾಡ್ತೀನಿ. ಬಾಕ್ಸ್ ಪ್ಯಾಕ್ ಮಾಡ್ದೆ, ಸಲಾಡ್ನು ಪ್ಯಾಕ್ ಮಾಡ್ದೆ. ಅದಾದಮೇಲೆ ರೊಟ್ಟಿ ಪ್ಯಾಕ್ ಮಾಡೋದಿತ್ತು. ಅಲ್ಯೂಮಿನಿಯಂ ಫಾಯಿಲ್ನ ಸ್ವಲ್ಪ ಭಾಳತನ ಇಟ್ರೂ ಸಾಫ್ಟಾಗಿರ್ತಾವೆ ಅಂತಂದು ಇದ್ರಾಗೆ ಪ್ಯಾಕ್ ಮಾಡಿದ್ರಿ. ಅದಾದಮೇಲೆ ನಾನು ಊಟ ಮಾಡಿ ಲಂಚ್ ಬಾಕ್ಸ್ ತೊಗೊಂಡು ಹೋದೆ. ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.